ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಒಂದು ವಾರದ ಹಿಂದೆಯಷ್ಟೇ ಸುರಿಮಳೆ ಹಾಗೂ ಭೀಕರ ಚಳಿಯಿಂದಾಗಿ ತತ್ತರಿಸಿ ಹೋಗಿದ್ದ ಪ್ರಮುಖ ವಾಣಿಜ್ಯ ನಗರಿಯಾದ ಚಿಂತಾಮಣಿ ನಗರವು ಇಂದು ಮತ್ತೆ ಹವಾಮಾನದ ವೈಪರ್ಯಕ್ಕೆ ಸಿಲುಕಿ ತತ್ತರಿಸಿ ಹೋಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಉಂಟಾದ ವಾಯುಭಾರ ಕುಸಿತದಿಂದಾಗಿ ಗುರುವಾರ ಮುಂಜಾನೆಯಿಂದಲೇ ಸುರಿಮಳೆ ಆರಂಭವಾಗಿದೆ. ಇದರ ಜೊತೆಗೆ ಚಳಿಗಾಳಿಯೂ ಉಂಟಾಗಿದೆ. ಇದರ ಪರಿಣಾಮದಿಂದ ನಗರದ ವಾಣಿಜ್ಯ ಚಟುವಟಿಕೆಗಳು ಬಹುತೇಕ ಸ್ತಬ್ಧಗೊಂಡಿವೆ. ಜನಸಂಚಾರವೂ ಕಡಿಮೆಯಾಗಿದೆ. ಜನಜಂಗುಳಿಯಿಂದ ತುಂಬಿರುತ್ತಿದ್ದ ಪ್ರಮುಖ ರಸ್ತೆಗಳು ಬಿಕೋ ಎನ್ನುತ್ತಿವೆ. ಬಹುತೇಕ ಶಾಲೆಗಳಲ್ಲಿ ಮಕ್ಕಳ ಹಾಜರಾತಿ ಕಡಿಮೆಯಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ಸಂಕಷ್ಟಕ್ಕೀಡಾಗಿದ್ದಾರೆ. ಹಣ್ಣು ಹಂಪಲ ಮತ್ತು ಹಸಿ ತರಕಾರಿ ಮಾರಾಟ ಮಾಡುವ ಮಂದಿ ಚಿಂತಿತರಾಗಿದ್ದಾರೆ. ಭೀಕರ ಚಳಿಯಿಂದಾಗಿ ಜನರು ಬೆಚ್ಚನೆಯ ಉಡುಪುಗಳನ್ನು ಧರಿಸುತ್ತಿದ್ದಾರೆ. ಕೊಡೆಗಳು ತಮ್ಮ ರೆಕ್ಕೆಗಳನ್ನು ಬಿಚ್ಚಿ ಮಳೆಯಿಂದ ಜನರನ್ನು ರಕ್ಷಿಸಲು ಮುಂದಾಗಿವೆ. ಪುಟ್ಟ ಮಕ್ಕಳು ಹೊರಗೆ ಬಾರದೆ ಗೃಹ ಬಂಧನದಲ್ಲಿ ಇರುವಂತಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬಡಜನರ ಬದುಕಿನ ಬಂಡಿ ಸಾಗುವುದಾದರೂ ಹೇಗೆ ಎಂಬ ಚಿಂತೆ ಬಹಳಷ್ಟು ಮಂದಿಯಲ್ಲಿ ಮೂಡಿದೆ. ಆರೋಗ್ಯವು ಹದಗೆಟ್ಟರೆ ಗತಿ ಏನು ಎಂಬ ಆತಂಕವೂ ಸಹ ಉಂಟಾಗಿದೆ. ಏನೇ ಆದರೂ ಪ್ರಕೃತಿಯ ಮುಂದೆ ನಾವೇನು ತಾನೇ ಮಾಡಲು ಸಾಧ್ಯ ಎಂಬುದು ಹಲವರ ಅನಿಸಿಕೆಯಾಗಿದೆ. ಚಿಂತಾಮಣಿ ನಗರದ ಹಲವು ಭಾಗಗಳಲ್ಲಿ ಇಂದು ಕಂಡು ಬಂದ ಹಲವು ದೃಶ್ಯಾವಳಿಗಳನ್ನು ಬೆಳಕು ನ್ಯೂಸ್ ಚಿಂತಾಮಣಿ ವಾಹಿನಿಯು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ. सलाम अलैकुम भैया। वालेकुम सलाम। कैसा है आपका व्यापार कारोबार? है बहुत व्यापार नहीं, बारिश है, व्यापार नहीं है, पूरा लाश का व्यापार कर रही है। ग्राहक आपस चल रहे, एकदम ठंडा व्यापार है। मौज पक गया है। ये वारों में 4-5 हज़ार रुपये लाश हो गए मेरा में व्यापार आना है तो